ನೀವು ನೋಡ್ತಾ ಇದ್ದೀರಾ ಇದು ಫಿಲ್ಮಿ ಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. ಕನ್ನಡದ ಸ್ಟಾರ್ ನಟರಿಗೆ ಬಿಗ್ ಶಾಕ್. ಯಾವ ನಟರಿಗೆ ಎಷ್ಟು ತೆರಿಗೆ ಕಟ್ಟಬೇಕು ಗೊತ್ತಾ? ಸ್ಯಾಂಡಲ್ವುಡ್ ನ ಟಾಪ್ ಹೀರೋಗಳಿಗೆ ಬಂದೊದಗಿದೆ ಸಂಕಟ. ಹೌದು, ಕನ್ನಡ ಸ್ಟಾರ್ಸ್ ಗಳಂದ ತಕ್ಷಣ ನಮ್ಗೆಲ್ಲ ಮೊದಲು ನೆನಪಿಗೆ ಬರೋದು ದರ್ಶನ್, ಯಶ್, ಸುದೀಪ್, ಪುನೀತ್ ರಾಜ್ಕುಮಾರ್. ಈ ಸ್ಟಾರ್ ಹೀರೋಗಳು ಅಂದಮೇಲೆ ಅವರ ಸಂಭಾವನೆ ಕೂಡ ಅಷ್ಟೇ ದುಬಾರಿಯಾಗಿರುತ್ತೆ ಅನ್ನೋದು ನಮ್ಮೆಲ್ಲರ ಊಹೆ ಕೂಡ ಹೌದು. ಹೀಗಿರುವಾಗಲೇ ಈ ಕಾಸ್ಟ್ಲಿ ಸ್ಟಾರ್ ಹೀರೋಗಳಿಗೆ ಒಂದು ಸಂಕಟ ಎದುರಾಗಿದೆ. ಕಾಸ್ಟ್ಲಿ ಹೀರೋಗಳು ಒಂದು ಸಿನಿಮಾಗೆ ಬರೋಬ್ಬರಿ 4 ರಿಂದ 6 ಕೋಟಿ ಸಂಭಾವನೆ ಪಡೆದ್ರು ಕಡಿಮೆ ತೆರಿಗೆಯನ್ನ ಕಟ್ಟೋಕೆ ಟೈಮ್ ಸಿಗ್ತಿರ್ಲಿಲ್ಲ. ಆದ್ರೀಗ ಈ ಹೀರೋಗಳಿಗೆ ಜಾಸ್ತಿ ಸಂಭಾವನೆ ಪಡೆದ್ರು ಅಷ್ಟೇ ತೆರಿಗೆ ಕಟ್ಟೋ ವ್ಯಾಪ್ತಿಯೇ GST ಮಾಡಿದೆ. ಹೌದು, GST ಹೊಸ ತೆರಿಗೆ ಕಾಯ್ದೆ ಪ್ರಕಾರ ಇನ್ಮುಂದೆ ಹೆಚ್ಚು ಹಣವನ್ನ ಪಡಿತಿರೋ ಅಷ್ಟು ತೆರಿಗೆಯನ್ನ ಕಟ್ಟೋ ಸಮಯ ಬಂದಿದೆ. ಅಂದಾಜು 20 ಲಕ್ಷಕ್ಕಿಂತ ಅಧಿಕ ತೆಗೆದುಕೊಂಡ್ರೆ 5.60 ಲಕ್ಷ ಹಣ ತೆರಿಗೆ ಕಟ್ಟಬೇಕು. ಇನ್ನು 50 ಲಕ್ಷಕ್ಕೆ 14 ಲಕ್ಷ ತೆರಿಗೆ, 1 ಕೋಟಿಗೆ 25 ಲಕ್ಷ, 2 ಕೋಟಿಗೆ 48 ಲಕ್ಷವನ್ನ ಪಾವತಿಸಬೇಕು. ಇದು ಸ್ಟಾರ್ ಸೆಲೆಬ್ರಿಟಿಗಳಿಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಒಟ್ಟಾರೆ ಕೇಂದ್ರ ಸರ್ಕಾರ ತಂದಿರೋ GST ಹೊಸ ಕಾಯ್ದೆ ಪ್ರಕಾರ 20 ಲಕ್ಷಕ್ಕೂ ಅಧಿಕ ಇದ್ರೆ 5.60 ಲಕ್ಷ ಕಟ್ಟಲೇಬೇಕು. ಇದು ಕೇವಲ ಕನ್ನಡದ ಸ್ಟಾರ್ ಸೆಲೆಬ್ರಿಟಿಗಳ, ಪರಭಾಷೆಯ ಸ್ಟಾರ್ಗಳಿಗೂ ಕೂಡ ಅನ್ವಯ ಆಗತ್ತಂತಾನೆ ಹೇಳ್ಬೋದು. ಯಾರೆಲ್ಲ ಕೋಟಿಗಂಟ್ಲೆ ಸಂಭಾವನೆಯನ್ನ ಪಡಿತಿರೋ ಅವರೆಲ್ಲ GSTಲಿ ಲಕ್ಷಗಂಟ್ಲೆ ತೆರಿಗೆಯನ್ನ ಕಟ್ಟಲೇಬೇಕು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ.